ಜ್ಞಾನಭಾರತಿ ಹಾಸ್ಟೆಲ್ ಆವರಣ ಅಧ್ವಾನದ ಗೂಡಾಗಿದೆ. ಕುಡಿಯೋದಕ್ಕೂ ನೀರು ಇಲ್ಲ, ಬೇಸಿಕ್ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತಿದ್ದಾರೆ ಜನ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಬೆಂಗಳೂರು ಜ್ಞಾನಭಾರತಿ ವಿವಿ ಹಾಸ್ಟೆಲ್ ಅಧ್ವಾನ. ವಿದ್ಯಾರ್ಥಿನಿಯರಿಗೆ ತಪ್ಪದ ನಿತ್ಯ ನರಕ. ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಶುಚಿತ್ವ ಊಟ ಇಲ್ಲ. ಬೆಂಗಳೂರು ವಿವಿ ಜ್ಞಾನಭಾರತಿ ಆವರಣದಲ್ಲಿರೋ ಮಾತೆ ರಾಮಾಬಾಯಿ SC/ST ಮಹಿಳಾ ಹಾಸ್ಟೆಲ್ ಅಧ್ವಾನಗೊಂಡಿದೆ. ಈ ಹಾಸ್ಟೆಲ್ನಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ, ಶುಚಿತ್ವದ ಊಟವೂ ಸಿಗ್ತಿಲ್ಲ. ಕಳೆದ 6 ತಿಂಗಳಿನಿಂದ ಹಾಸ್ಟೆಲ್ನ ಕರ್ಮಕಾಂಡದಿಂದ ವಿದ್ಯಾರ್ಥಿನಿಯರು ಬೇಸತ್ತಿದ್ದಾರೆ. ಇವತ್ತು ದಿಢೀರನೆ ಯೂನಿವರ್ಸಿಟಿ ಆವರಣದಲ್ಲಿ ಬಕೆಟ್, ಚೆಂಬು ಹಿಡಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. 6 ತಿಂಗಳಿಂದ ಕರೆಕ್ಟಾಗಿ ನೀರೇ ಬರ್ತಿಲ್ಲ, ಕುಡಿಯೋಕ್ಕಂತೂ ನೀರೇ ಇಲ್ಲ. ಮತ್ತು ನಾವು ಓದೋಕ್ಕೆ ಅಂತ ಸ್ಟಡಿ ರೂಮಲ್ಲಿ UPS ಇಲ್ಲ, ಪವರ್ ಇಲ್ಲ. ನಮಗೆ ಕರೆಂಟ್ ಹೋದರೆ ಏನೆಲ್ಲ ಓದಬೇಕು ಅಂತಲೂ ಗೊತ್ತಾಗಲ್ಲ. ಇವಾಗಂತೂ ನಾವು ಲ್ಯಾಪ್ಟಾಪು, ಫೋನು ಅದಕ್ಕೆಲ್ಲ ಚಾರ್ಜ್ ಹಾಕ್ಕೊಂಡು ಅದರಿಂದ ಕನೆಕ್ಟ್ ಮಾಡ್ಕೊಂಡು ಓದ್ಕೋತಿದ್ದೀವಿ. ಇವಾಗ ಎಕ್ಸಾಮ್ 2 ಡೇಸಲ್ಲಿದೆ. 2 ಡೇಸಲ್ಲಿದ್ದರೂ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನೀರಿಲ್ಲ. ರಸ್ತೆ ತಡೆಯಿಂದ ಕೆಲಕಾಲ ವಾಹನಗಳು ನಿಂತಲೇ ನಿಂತವು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರು. ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ವಿದ್ಯಾರ್ಥಿಗಳನ್ನ ಮನವೊಲಿಸಿ ರಸ್ತೆ ತೆರವು ಮಾಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ವರ್ಕರ್ಸ್ ಜಾಸ್ತಿ ಇಲ್ಲ, ಇಲ್ಲಿಗೆ ಯಾರು ಆ್ಯಕ್ಷನ್ ತಗೊಳ್ಳೋರು ಇಲ್ಲ ಸರ್. ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಆ್ಯಕ್ಷನ್ ಒಂದೊಂದು ವಿಚಾರದಲ್ಲಿ ಆ್ಯಕ್ಷನ್ ತೊಗೊಂಡ್ರೆ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಮ್ಯಾನೇಜರ್ಗೆ ಹೇಳಿದ್ರೆ ಅವ್ರಿಗೆ ಬರೀ ಕೇರ್ಲೆಸ್ ಸರ್. ವಾರ್ಡನ್ ಅಂತೂ ಇದುವರೆಗೂ ವಾರ್ಡನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ವಾರ್ಡನ್ ಬಂದೇ ಇಲ್ಲ. ಇದುವರೆಗೂ ಏನೇ ಪ್ರಾಬ್ಲಮ್. ಇವತ್ತು ನೋಡಿ ಸರ್, ಇಷ್ಟು ದೊಡ್ಡ ಸ್ಟ್ರೈಕ್ ನಡೆದಿದೆ, ಇವತ್ತು ವಾರ್ಡನ್ ಬಂದಿಲ್ಲ ಸರ್. ವಾಟರ್ ಸಮಸ್ಯೆ ಸರ್, ಕ್ಲೀನಿಂಗ್ದು ಮೇನ್ ಸರ್. ಆಮೇಲೆ ಫುಡ್ ಫೆಸಿಲಿಟೀಸ್ ಸರ್. PhD ಅವ್ರಿಗೆ ಒಂಥರ ಮಾಡ್ತಾರೆ ಸರ್, ನಮಗೆ ಒಂಥರ ಫುಡ್ ಇದು ಮಾಡ್ತಾರೆ ಸರ್. ಸದ್ಯ ವಾರ್ಡನ್ ಹಾಸ್ಟೆಲ್ನಿಂದ ಎಸ್ಕೇಪ್ ಆಗಿದ್ದಾರೆ. ಹಲವು ದಿನಗಳಿಂದ ಈ ಸಮಸ್ಯೆ ಇದ್ರೂ ಡೋಂಟ್ ಕೇರ್ ಅಂತಿದ್ದಾರಂತೆ. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಯೂನಿವರ್ಸಿಟಿ ಎಂಜಿನಿಯರ್ ಭೇಟಿ ನೀಡಿ ಹಾಸ್ಟೆಲ್ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.